ನಮಸ್ಕಾರ ಕರ್ನಾಟಕ. ಗಿಚ್ ಗಿಲಿಗಿಲಿ ಈಗ ಗಿಲ್ಲಿ ಸಿನಿಮಾ ಶೂಟಿಂಗ್ ಶುರು. ಇತ್ತ ಅಭಿಮಾನಿಗಳ ಪ್ರಚಾರವೂ ಕೂಡ ಭರ್ಜರಿ ಶುರು ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕದೊಳಗೆ ಏನಪ್ಪ 20 ವರ್ಷದಿಂದ 10 ವರ್ಷದಿಂದ ಹೀರೋ ಆಗ್ಯಾನ ಅಥವಾ ಒಂದು 25 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿ ದುಡ್ದಾನ, ಅಷ್ಟರ ಮಟ್ಟಿಗೆ ಕಷ್ಟಪಟ್ಟಾನ ಅನ್ನುವಂಥ ರೇಂಜಿನೊಳಗೆ ಗಿಲ್ಲಿ ನಟಿಗೆ ಸಪೋರ್ಟ್ ಸಿಗಕತ್ತಬಿಟ್ಟೈತೆ. ಅಂದ್ರೆ ಜನ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡಾಕತ್ತಾರೋ, ಇಲ್ಲ ಹಳ್ಳಿ ಹುಡುಗ ಬೆಳಿಲಿ ಅಂತ ಅರ್ಥ ಮಾಡಾಕತ್ತಾರೋ, ಇಲ್ಲ ನಾನು ಅವನ ಅಭಿಮಾನಿ ಆಗಿರುವಂಥ ಕಾರಣಕ್ಕೋಸ್ಕರ ಬೆಳಿಲಿ ಅಂತ ಪ್ರಚಾರ ಮಾಡಾಕತ್ತಾರೋ ಒಂದು ಗೊತ್ತಿಲ್ಲ. ಆದರೂ ಆತ ಸಿನಿಮಾ ಶೂಟಿಂಗ್ ಮಾಡಾಕತ್ತಾನಂದ್ರೆ ಸುಮ್ಮನೆ ಹಿಂಗೆ ಕ್ಯಾಮ್ರಾಕ್ಕೆ ಹೋಗಿ ಸಣ್ಣ ಮಾಡಿದ್ದು ಕೂಡ ಅಥವಾ ಕ್ಯಾಮ್ರಾಕ್ಕೆ ಹೋಗಿ ನಮಸ್ಕಾರ ಮಾಡಿದ್ದು ಕೂಡ ಪ್ರಚಾರ ಮಾಡ್ತಾರೆ. ಇಲ್ಲ ಸಿನಿಮಾದಾಗ ಒಂದು ಶಾರ್ಟ್ ತೆಗಿಯಾಕಚ್ಚಾರಪ್ಪ ಅಂದ್ರೆ ಅದನ್ನೂ ಒಂದು ಪ್ರಚಾರ ಮಾಡಾಕತ್ತಾರೆ. ಒಂದು ಸಿನಿಮಾದೊಳಗೆ ಏನು ಹಾಕ್ಕೊಂಡಾನ, ಯಾವ ಡ್ರೆಸ್ಸಿಗೆ ರೆಡಿ ಆಗ್ಯಾನ ಅಥವಾ ಯಾವ ಒಂದು ಕಟಿಂಗ್ ಮಾಡಿಸ್ಯಾನ ಸಿನಿಮಾಕ್ಕೋಸ್ಕರ ಅಂದ್ರೆ ಅದನ್ನೂ ಒಂದು ಪೋಸ್ಟ್ ವೈರಲ್ ಮಾಡ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಜಾಸ್ತಿ ಅದಾರ ಅನ್ನಬೇಕು ಅಥವಾ ಬೇಕು ಅಂತಲೇ ವೈರಲ್ ಮಾಡ್ತಾರೆ ಅನ್ನಬೇಕು, ಇಲ್ಲ ಇವರು ವ್ಯೂಸಿಗೋಸ್ಕರ ವೈರಲ್ ಮಾಡ್ತಾರೆ ಅನ್ನಬೇಕು, ಒಂದು ಅರ್ಥ ಆಗೋಲ್ತು. ಒಟ್ಟಾರೆಯಾಗಿ ಗಿಲ್ಲಿ ಕುತ್ಕೊಂಡ್ರು ಸುದ್ದಿ ಮಾಡ್ತಾರೆ, ಗಿಲ್ಲಿ ನಿಂತ್ಕೊಂಡ್ರು ಸುದ್ದಿ ಮಾಡ್ತಾರೆ, ಗಿಲ್ಲಿ ಮಲ್ಕೊಂಡ್ರು ಸುದ್ದಿ ಮಾಡ್ತಾರೆ. ಈ ಕಡೆ ಬಿಗ್ ಬಾಸ್ ಸೀಸನ್ ಹೊಸದು ಸ್ಟಾರ್ಟ್ ಆಗಕತ್ತೈತೆ, ಆದರೂ ಕೂಡ ಗಿಲ್ಲಿ ಅಭಿಮಾನಿ ಇವತ್ತಿಗೂ ಸ್ಟಾರ್ಟ್ ಆಗಿಲ್ಲ. ಬಾಬಾ ಯಾವ ರೇಂಜಿಗೆ ಹೊಂಟೈತೆ ಅಂತೀನಿ ನಾನು. ಯಾಕಪ್ಪ ಅಂದ್ರೆ ಇದು ವ್ಯಕ್ತಿತ್ವವನ್ನು ಕಂಡಂಥ ಅಭಿಮಾನ, ಇದು ತಳಮಟ್ಟದಿಂದ ಬೆಳೆಸಿದಂಥ ಅಭಿಮಾನ, ಇದು ಮಧ್ಯದಲ್ಲಿ ಬಂದಿಲ್ಲದ ಅಭಿಮಾನ. ಏನೋ ಸಿನಿಮಾದೊಳಗೆ ದೊಡ್ಡ ರೇಂಜಿಗೆ ಫೈಟಿಂಗ್ ಮಾಡ್ಯಾನ, ದೊಡ್ಡ ರೇಂಜಿಗೆ ಒಂದು ಬಿಲ್ಡಪ್ ಕೊಟ್ಟಾನ, ಮಸ್ತ್ ಕಾಣ್ತಾನ, ಚಂದ ಅದಾನ, ಹೀರೋಯಿನ್ ಜೊತೆ ಚಂದ ಆ್ಯಕ್ಟಿಂಗ್ ಮಾಡ್ತಾನ ಅನ್ನೋ ಕಾರಣಕ್ಕೋಸ್ಕರ ಅಭಿಮಾನ ಆಗೋದು ಬೇರೆ, ಅಭಿಮಾನಿಗಳಾಗೋದು ಬೇರೆ. ಆದರೆ ಇಲ್ಲಿ ಹೊಸ ವಿಚಾರ ಏನಪ್ಪ ಅಂತಂತಂದರೆ ಗಿಲ್ಲಿಯ ವ್ಯಕ್ತಿತ್ವವನ್ನು ತಿಳ್ಕೊಂಡವರು. ನೀವು ನೋಡ್ರಿ ಬೇಕಾರೆ ಆ ಬಿಗ್ ಬಾಸ್ಕಿನ ಬರೋಕ್ಕಿಂತ ಮುಂಚೆ ಆತನ ಹೀರೋ ಸ್ಟೈಲಲ್ಲಿ ಯಾರೂ ನೋಡಿರಲಿಲ್ಲ, ಆತನ ಕಾಮಿಡಿಯನ್ನೇ ರೀತಿ ನೋಡಿದ್ರು. ಆತನ ವ್ಯಕ್ತಿತ್ವ ಗೊತ್ತಾಗಿ ಅವನದು ವ್ಯಕ್ತಿತ್ವ ಹೆಂಗಪ್ಪ ಅಂದ್ರೆ ಒಂದು ಹಳ್ಳಿ ಪ್ರತಿಭೆ, ಅದು ಮುಗ್ಧ ಮನಸ್ಸಿಂದ. ಮಾವ ಅಂದನ ಅವನಿಗೆ ರೇಗಿಸಿದ್ದಾನ, ಸೊಸೆ ಅಂದನ ಈಗಿಗೆ ರೇಗಿಸಿದ್ದಾನ, ಪಕ್ಕ ಹಳ್ಳಿ ನಾಟಿ ಸ್ಟೈಲ್ ಹುಲಿಯೋದು. ಸೊ ಅಂದ್ರೆ ಬಿಗ್ ಬಾಸ್ನೊಳಗೆ ಹೋಗಿದ್ದು ಅವ ಹೆಂಗೆ ಇರ್ತಾನ, ಸ್ಟೈಲ್ ಮಾಡಂಗಿಲ್ಲ, ಓವರ್ ಆ್ಯಕ್ಟಿಂಗ್ ಮಾಡಂಗಿಲ್ಲ, ಯಾರು ಬೈದರೂ ಮನಸ್ಸಿಗೆ ತೊಗೊಳಂಗಿಲ್ಲ, ಯಾರಿಗೆ ಏನು ಅನ್ನಕ್ಕೆ ಹೋದ್ರು ಯಾರಿಗೆ ಬೈಯಂಗಿಲ್ಲ. ಆದದ್ದಾಗಲಿ ಅವನು ಬಂದಿದ್ದು ಬರಲೇ ನಿಮ್ಮವನು ನಿಮ್ಮವನು ಅಂತಿರ್ತಾನವ ಎಲ್ಲದಕ್ಕೂ. ನನಗೆ ಏನು ತಿಳಿತೈತೆ ಹಂಗಿರೋ ಮನುಷ್ಯನ, ಯಾರಿಗೂ ಬೇಕಂತಾರೆ ಬಿಲ್ಡಪ್ ಕೊಡವಲ್ಲ. ನನಗೆ ಹೆಂಗೆ ತಿಳಿತೈತೆ ಹಂಗಿರೋ ಎಲ್ಲರಿಗೂ ಕಾಮಿಡಿ ಮಾಡ್ತೀನಿ, ಎಲ್ಲರೂ ನನಗೆ ಕಾಮಿಡಿ ಮಾಡಲಿ, ನೋ ವರಿ ಡೋಂಟ್ ವರಿ ಅಂತಿದ್ದವ. ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅಂದ್ರೆ ವ್ಯಕ್ತಿತ್ವ ಏನಂದ್ರೆ ನಾನು ಹೆಂಗದಿನ ಹಂಗೆ ಇರ್ಬೇಕು. ಎಲ್ಲರೂ ಸುಮ್ಮನೆ ಅವನಿಗೆ ಬೈದ್ನೆ ಇವನಿಗೆ ಬೈದ್ನೆ, ಅವ್ನು ನೋಡಿ ಉರ್ಕೊಂಡೆ ಇವ್ರು ನೋಡಿ ಉರ್ಕೊಂಡೆ ಹಂಗನ್ನೋದಾಗಿತ್ತಪ್ಪ. ಬಿಗ್ ಬಾಸ್ ಸೀಸನ್ ಒಳಗೆ ಸುಂದರವಾದ ರೀತಿಯಲ್ಲಿ ಅವನಿಗಿಂತ ಸುಂದರವಾಗಿರೋ ಹುಡುಗರು ಎಷ್ಟೋ ಜನ ಇದ್ದರು. ಧನುಷ್ ಕೂಡ ಒಳ್ಳೆಯ ಒಂದು ಸುಂದರವಾಗಿರ್ತಕ್ಕಂಥ ಹುಡುಗ ವ್ಯಕ್ತಿ. ಅವನ ಸೌಂದರ್ಯಕ್ಕೆ ಯಾವತ್ತು ಬೆಲೆ ಕೊಡಲ್ಲ. ಅವ್ನು ಕಟಿಂಗ್ ಸರಿಗೆ ಬಾಚ್ಕೊತಿದ್ದಿಲ್ಲ, ಕಟಿಂಗ್ ಸರಿಗೆ ಮಾಡಿಸ್ಕೊತಿದ್ದಿಲ್ಲ, ತಿಳಿದದ್ದು ಬಟ್ಟೆ ಹಾಕ್ಕೊಂಡು ಬನೀನಿ ಮ್ಯಾಗನೇ ಓಡಾಡ್ಬಿಟ್ಟ. ಹೌದು ನಾ ಟಿವಿಯಾಗಿ ಬರಾಕತ್ತೀನಿ, ಇಲ್ಲ ನನಗೆ ಕ್ಯಾಮ್ರಾ ಸುತ್ತಮುತ್ತ 108 ಕ್ಯಾಮ್ರಾ ಇದ್ದಾವ, ನಾ ಹಿಂಗಿದ್ರೆ ಹೆಂಗೆ ಅನ್ನೋದು ಆಲೋಚನೆ, ನಾ ಇರೋದ ಹಿಂಗೆ ಏನು ಕಿತ್ಕೊಂತೀರಿ ಅಥವಾ ನಾ ಇರೋದು ಹಿಂಗೆ ನೋಡಪ್ಪ, ನೀವು ಅಭಿಮಾನಿ ಆಗಂಗಿತ್ತಾನ ಆಗ್ರಿ, ಓಟ್ ಹಾಕಂಗಿತ್ತಂದ್ರೆ ಹಾಕ್ರಿ, ಇಲ್ಲಾಂದ್ರೆ ಇಲ್ಲಪ್ಪ, ಆ ಮಟ್ಟಿಗೆ ಬಂದುಬಿಟ್ಟಿದ್ದ. ಈಗ ನಾವು ಉದಾಹರಣೆಯಾಗಿ ದರ್ಶನ್, ಸುದೀಪ್, ಯಶ್ ಇವ್ರನ್ನೆಲ್ಲ ಯಾಕೆ ತೊಗೊತೀವಿ ಅಂದ್ರೆ ಅವ್ರ ವ್ಯಕ್ತಿತ್ವ ನಮಗೆ ಗೊತ್ತೇ ಇಲ್ಲ. ಅವ್ರ ಸಿನಿಮಾದೊಳಗೆ ಅಷ್ಟು ದೊಡ್ಡ ಬಿಲ್ಡಪ್ ಕೊಡ್ತಿರ್ತಾರೆ. ಓಯ್ ಇದು 6 ಕೋಟಿ ಕನ್ನಡಿಗರ ಆಶೀರ್ವಾದ, ಇವ್ರ ಅಭಿಮಾನ ನಮ್ಮ್ಯಾಗ ಇರ್ತೈತಿ. ಅವರು ಮನಿತನ ಹೋದ್ರೆ ಒಂದು ಕಪ್ ಚಹಾ ಕೊಡೋರಿಲ್ಲ ನಮಗೆ. ಅಭಿಮಾನಿಗಳೇ ನಿಜವಾದ ದೇವರು, ಇವ್ರು ನಮಗೆ ಭಾರಿ ಒಳ್ಳೆಯವರು, ಇವ್ರು ನಮ್ಮನ್ನು ಬೆಳೆಸಿದ್ದಂತಾರೆ. ಅವ್ರ ಮನೆ ತಕನ ಹೋಗ್ರಿ ನೀವು, ಗೇಟ್ ಓಪನ್ ಮಾಡಲ್ಲ ನಾವು ಮನೆ ತಕನ ಹೋದ್ರೆ ಅಭಿಮಾನಿ ಅಂತ ಹೇಳಿದ್ರೆ. ಅಷ್ಟರ ಮಟ್ಟಿಗೆ ನಾವು ಅಭಿಮಾನಿಗಳಿದ್ದೀವಿ. ಮತ್ತೇನಪ್ಪ ಅಂದ್ರೆ ಅವ್ರದ್ದು ಇವತ್ತು ಕರ್ನಾಟಕದಲ್ಲಿ ರಾಜಕೀಯ ವ್ಯವಸ್ಥೆ ಸರಿ ಇಲ್ಲ, ಅವ್ರು ಹಿಂಗೆ ಮಾಡ್ತಾ ಇದ್ದಾರೆ, ರಾಜಕೀಯದಲ್ಲಿ ಹಿಂಗೆ ಆಗ್ತದೆ, ಸರ್ಕಾರದಲ್ಲಿ ಇಷ್ಟು ಗೋಲ್ಮಾಲೆ, ಬರೀ ಸಿನಿಮಾದಾಗ ಅಷ್ಟೇ. ಸಿನಿಮಾ ಮುಗಿತಪ್ಪನ ಹೊರಗಡೆ ಬಂದ ಅದೇ ರಾಜಕಾರಣಿ ಜೊತೆ ಕುಂತ್ಕೊಂಡು ಓಟ್ ಕೇಳ್ತಾರೆ. ಅದೇ ರಾಜಕಾರಣಿದಿದ್ರೆ ಯಾವುದಾರ ಕ್ಯಾಂಪಸ್ ಇತ್ತಪ್ಪ ಅಂದ್ರೆ ಕ್ಯಾಂಪೇನ್ನಾಗ ಬ್ಯಾಗಿ ಹಾಕ್ತಾರೆ. ಸೊ ಅಂದ್ರೆ ಇವ್ರದ್ದು ವ್ಯಕ್ತಿತ್ವ ನಮಗೆ ಗೊತ್ತಿಲ್ಲ, ದಡ್ರ ಇದೀವಿ ನಾವೆಲ್ಲ. ಅವರು ಸಿನಿಮಾ ಜಗತ್ತಿನಲ್ಲೇ ಬೇರೆ ಇರ್ತಾರೆ, ಹೊರಗಿನ ಜಗತ್ತಿನಲ್ಲಿ ಬೇರೆ ಇರ್ತಾರೆ. ಬಟ್ ಗಿಲ್ಲಿ ಹಂಗಲ್ಲ, ಅವು ಒಳಗೆ ಫಸ್ಟಿಂದ ನೋಡಿಬಿಟ್ಟು ನಾವು ಬೆಳೆಸಾಕತ್ತೀವಿ ಅಂದ್ರೆ ಆ ರೇಂಜಿಗೆ ಮನಸ್ಸಿಗೆ ತೊಗೊಂಬಿಟ್ರೆ ಜನ. ಇಲ್ಲಿ ಕೇವಲ ದರ್ಶನ್, ಸುದೀಪ್ ಅವ್ರದ್ದು ಏನಪ್ಪ ಅಂದ್ರೆ ಅವ್ರ ವ್ಯಕ್ತಿತ್ವ ನಮ್ಗೆ ಗೊತ್ತಿಲ್ಲ, ಸಿನಿಮಾ ನಟನೆ ಇಷ್ಟ, ಅವ್ರ ಆ್ಯಕ್ಟಿಂಗ್ ಇಷ್ಟ, ಅವ್ರಿಗಾಗಿ ನಾವು ಅಭಿಮಾನಿ ಆಗಿದೆ, ಅದು ಬೇರೆ ಪ್ರಶ್ನೆ. ಬಟ್ ಇದು ತಳಮಟ್ಟದ ಪ್ರೇಮ, ಅದು ತಳಮಟ್ಟದ ಪ್ರೇಮ ಅಲ್ಲ. ಅವ್ರದ್ದು ಏನಂತ ಗೊತ್ತೇ ಇಲ್ಲ ನಮಗೆ. ಇದು ಏನಂತ ಗೊತ್ತಾಗಿದೆ, ಅವ್ರ ಫ್ಯಾಮಿಲಿ ಏನಂತ ಗೊತ್ತಾಗಿದೆ, ಊರು ಏನಂತ ಗೊತ್ತಾಗಿದೆ, ಅವ್ರು ಯಾವ ಜಾತಿ ಅಂತ ಗೊತ್ತಾಗಿದೆ, ಎಲ್ಲ ನಾವು ಗೊತ್ತಿದ್ದು ತೋರಿಸುವಂಥ ಪ್ರೀತಿ ಏನದಲ್ಲ, ಇದು ಭಾಳಷ್ಟು ದೊಡ್ಡ ಮಟ್ಟಿಗೆ ಪ್ರೀತಿ. ಇದು ನಮ್ಮ ತಲೆಮಾರು ಏನೈತಲ್ಲ, ಈ ತಲೆಮಾರಿನಲ್ಲಿ ಈ ಪ್ರೇಮ ಹೋಗೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಅಭಿಮಾನ ಗಿಲ್ಲಿ ಮೇಲೆ ಬಂದುಬಿಟ್ಟೈತೆ. ಅಂದ್ರೆ ಪ್ರೀತಿ ಅನ್ನೋದು ಹಂಗಿರ್ತೈತೆ. ಅದಕ್ಕೋಸ್ಕರ ಎಲ್ಲವನ್ನೂ ಪ್ರಚಾರ ಮಾಡಕಚ್ಚಿಬಿಟ್ರೆ ಜನ.
ಅಂದ್ರೆ ಅಷ್ಟು ಪ್ರೀತಿ ಸಿಗಾಕತ್ತೈತಿ ಗಿಲ್ಲಿ. ಯಾವುದೇ ಬಿಗ್ ಬಾಸ್ ಸೀಸನ್ ವ್ಯಕ್ತಿಗೆ ಎಂದೂ ಕೂಡ ಸಿಕ್ಕಿಲ್ಲ, ಸಿಗೋದು ಇಲ್ಲ ಅವನ. ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ, ಅವನೇನು ಸಿಗೋದು ನೋಡಪ್ಪ, ಪಕ್ಕ ಬರೋದು ಕೊಡ್ತೀನಿ ಇದನ್ನು. ಸಿಗೋದಿಲ್ಲ, ಪಕ್ಕ ಕನ್ಫರ್ಮೇಷನ್. ಯಾಕಪ್ಪ ಇಷ್ಟು ಪ್ರೀತಿ, ಇಷ್ಟು ಪ್ರೇಮ, ಇಷ್ಟು ವಿಶ್ವಾಸ, ಇಷ್ಟೊಂದು ಅಭಿಮಾನ ಯಾವ ನಟನಿಗೂ ಸಿಕ್ಕಿಲ್ಲ ದೇವರು. ನಾ ಹೇಳ್ತಾನೆ, ವ್ಯಕ್ತಿತ್ವದ ಮುಖಾಂತರ ಸಿಕ್ಕಿರ್ಬೋದು, ಇವನಿಗಿಂತ ಕ್ರೇಜ್ ದೊಡ್ಡವ್ರು ಇರ್ಬೋದು, ಆದ್ರೆ ಅವರು ವ್ಯಕ್ತಿತ್ವ ಗೊತ್ತಿಲ್ಲ. ಇದು ವ್ಯಕ್ತಿತ್ವದ ಪ್ರೇಮ. ಸಿನಿಮಾ ಸೋಲ್ತದ್ದು ಗೆಲ್ತದ್ದು ಅದು ಬೇರೆ ಪ್ರಶ್ನೆ. ಈಗಲೇ ಪೋಸ್ಟ್ರು ವೈರಲ್ ಆಕೈತವಲ್ಲ, ಅದನ್ನ ಹೇಳು. ಸಿನಿಮಾ ಇನ್ನು ಯಾವಾಗ ಮುಗ್ದೈತಿ ಗೊತ್ತಿಲ್ಲ. ಅವನ ವ್ಯಕ್ತಿತ್ವಕ್ಕೆ ಜನ ಮೆಚ್ಚಿಕೊಂಡು ಸಿನಿಮಾ ಒಂದು ಸುಮ್ಮನೆ ಹೋಗಿ ಕ್ಯಾಮ್ರಾಗೆ ನಮಸ್ಕಾರ ಮಾಡಿದ್ದು ವೈರಲ್ ಆಗುತ್ತೆ ಪೋಸ್ಟನ್ನು ವಿಚಾರ ಮಾಡಿ ಎಷ್ಟರ ಮಟ್ಟಿಗೆ ಅಭಿಮಾನಿಗಳಿದ್ದಾರೆ. ಸಿನಿಮಾ ಸ್ಟಾರ್ಟ್ ಆಯಿತು, ಇನ್ನು ಹೀರೋಯಿನ್ ಸಿಕ್ಕಿಲ್ಲ. ಇನ್ನು ಹೀರೋಯಿನ್ ಅದ್ರಾಗ ಇಬ್ಬರು ಅನ್ನಕತ್ತಾರೆ, ಇಲ್ಲ ಒಬ್ರು ಅಂತಾರೆ. ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟು ಅವ್ರಿಗೆ ಇಷ್ಟವಾದಿದ್ದು ಒಂದು ಹೀರೋಯಿನ್, ಮತ್ತು ನಮಗೆ ಇಷ್ಟವಾದಿದ್ದು ಕಾವ್ಯ, ಮತ್ತೊಂದು ಹೀರೋಯಿನ್ ಹಾಕೋರಿ ಅನ್ನೋಂಥ ಮಟ್ಟಿಗೆ ನಿಂತುಬಿಟ್ರೆ ಜನ. ಏನು ಮಾತಾಡಮ್ಮ ಹೇಳು. ಅಷ್ಟು ಪ್ರೇಮ, ಅಷ್ಟು ಪ್ರೀತಿ ಎಲ್ಲವನ್ನು ಕೂಡ ಜನ ಗಿಲ್ಲಿಯ ಬಗ್ಗೆ ಸರ್ಚ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಟ್ರೆಂಡಿಂಗ್ನೊಳಗೆ ಬೀಳ್ತದೆ. ಅವನು ಏನು ಪಳಾರ ಎನ್ನುವಂಥ ಸಿನಿಮಾ ಲಾಂಚ್ ಆಗಿದ್ದು ಕೆಲವೇ ಗಂಟೆಗಳಲ್ಲಿ ಫುಲ್ ಟ್ರೆಂಡಿಂಗ್ನೊಳಗಿತ್ತು. ಅಷ್ಟರ ಮಟ್ಟಿಗೆ ಆ ಗೋಪಿನಾಥ್ ಅಂತಕ್ಕಂಥ ನನ್ನ ಸಬ್ಸ್ಕ್ರೈಬರ್ ಎಲ್ಲವನ್ನೂ ಕೂಡ ಇನ್ಸ್ಟಾಗ್ರಾಮ್ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಅಲ್ಲಿ ಕಳಿಸ್ತಾ ಇರ್ತಾನೆ ಎಲ್ಲವನ್ನೂ ಕೂಡ. ಆತ ತೋರಿಸಿದ್ದು ನೋಡಿದೆ ನಾನು. ಟ್ರೆಂಡಿಂಗ್ ಒಳಗೆ ಭಾರತದಲ್ಲಿಯೇ ಪ್ರಥಮ ಸ್ಥಾನದೊಳಗಿತ್ತದು ಅವತ್ತು. ಅಂದರೆ ಟ್ರೆಂಡಿಂಗ್ ಬೀಳೋದಂತಲ್ಲ, ನಾವು ಜಾಸ್ತಿ ಹೇಳೋಕೆ ಅಂತಲ್ಲ, ಅಷ್ಟರ ಮಟ್ಟಿಗೆ ಕ್ರೇಜ್ ಅದಂತ ಹೇಳಕತ್ತೀನಿ. ಅಷ್ಟು ಯಾಶ್ ಟ್ಯಾಗ್ ಬೆಳೆಸಿರ್ತಾರೆ. ಯಾಕಾದ್ರೂ ಟ್ರೆಂಡಿಂಗ್ ಒಳಗೆ ಬರ್ತಾನೆ, ಯಾಶ್ ಟ್ಯಾಗ್ ಯಾರು ಜಾಸ್ತಿ ಬೆಳೆಸಿರ್ತಾರೆ ಅದು ಲೈನಪ್ ಬರ್ತದೆ ಅಲ್ಲಿ. ಸೊ ಹಂಗೆ ಆ ಯಾಶ್ ಟ್ಯಾಗ್ ಪಳಾರ್ ಗಿಲ್ಲಿ ಅನ್ನುವಂಥ ಯಾಶ್ ಟ್ಯಾಗ್ ಫುಲ್ ಟ್ರೆಂಡಿಂಗ್ ಇತ್ತಂತ ಭಾರತ ದೇಶದೊಳಗೆ. ಸೊ ಅಷ್ಟು ಆ ಕ್ರೇಜ್ ಹುಟ್ಟಿಸ್ಬಿಟ್ಟೈತೆ. ಒಬ್ಬ ಹಳ್ಳಿ ಪ್ರತಿಭೆ ಬೆಳೆಯಕೈತೆ. ನಾವು ಸಿನಿಮಾ ಶೂಟಿಂಗ್ ಶುರು ಆಯಿತು, ಹೀರೋಯಿನ್ ಯಾರು ಅದ್ರ ಬಗ್ಗೆ ದೊಡ್ಡ ಚರ್ಚೆ. ಯೂಟ್ಯೂಬಿಂದ ಹಿಡಿದು, ಸಿನಿಮಾ ರಂಗದಲ್ಲಿ ಹಿಡಿದು, ಮತ್ತು ಗಾಂಧಿನಗರದೊಳಗೆ ಹಿಡಿದು, ಇಡೀ ಕಲಾವಿದರು ಬಳಗದೊಳಗೆ ಹಿಡಿದು, ಅದಾದ ನಂತರ ಸಿನಿಮಾ ಇಂಡಸ್ಟ್ರಿಯಿಂದ ಹಿಡಿದು, ಅದಾದ ಮಾಧ್ಯಮಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ದೊಡ್ಡ ಸುದ್ದಿ. ಅಲ್ಲಿ ಒಮ್ಮರ ಅಷ್ಟು ದೊಡ್ಡ ಸುದ್ದಿ ಏನದು ಅಂದ್ರೆ ವ್ಯಕ್ತಿತ್ವದ ಸುದ್ದಿ. ಅಭಿಮಾನ, ವ್ಯಕ್ತಿತ್ವವನ್ನು ನೋಡಿ ಬಂದಿರುವಂಥ ಅಭಿಮಾನಿದು, ಕೇವಲ ನಟನೆ ಮುಖಾಂತರ ಬಂದಿಲ್ಲ. ಹಾಗಾಗಿ ಈ ಅಭಿಮಾನಿ ಯಾವತ್ತಿಗೂ ಕೂಡ ಸಾಯಲ್ಲ. ಈ ಅಭಿಮಾನಿ ಈ ತಲೆಮಾರರು ಕೂಡ ಹೋಗಲ್ಲ. ಗಿಲ್ಲಿ ಅದೃಷ್ಟವಂತ. ಮತ್ತು ಆತನ ವ್ಯಕ್ತಿತ್ವ, ಆತನ ತಂದೆ ತಾಯಿ ಎಷ್ಟು ಪುಣ್ಯ ಮಾಡ್ಯಾರೋ ಗೊತ್ತಿಲ್ಲ, ಇಷ್ಟು ಅಭಿಮಾನ ಸಿಗಕತ್ತೈತೆ. ಈ ಪ್ರಚಾರ ಅಂತೂ ಭರ್ಜರಿ ನಡೆದ್ಬಿಡೋದು. ಇನ್ನು ಸಿನಿಮಾ ಶುರು ಆಗಿ ಮುಗಿದ ಮೇಲೆ ಈ ಸಾಂಗ್ ಹೆಂಗೆ ಬರ್ತಾವ ಅಂತ ಹೆಂಗೆ ಕಂಡು ಹಿಡಿತಾರೋ ಹೇಳಕ್ಕೆ ಬರೋಂಗಿಲ್ಲ. ಸಾಂಗ್ ಹೆಂಗಿರ್ತಾವೋ ಗೊತ್ತಿಲ್ಲ. ಅವನಿಗೆ ಬರೋಕ್ಕೆ ಕೊಟ್ಟರೆ ಇನ್ನೂ ಒಳ್ಳೆಯದು. ಅದಾದ ನಂತರ ಗಿಲ್ಲಿ ಸಿನಿಮಾ ರಿಲೀಸ್ ಆದಾಗ ಯಾವ ರೀತಿ ಕ್ರೇಜ್ ಇರ್ತಾರದು ಇನ್ನೂ ಗೊತ್ತಾಗಿಲ್ಲ. ಇದು ಮಾತ್ರ ಈಗ ಸದ್ಯಕ್ಕಿರುವಂತಹ ಒಂದು ಅಪ್ಡೇಟ್. ಆದರೆ ಈ ಪ್ರಚಾರ ಯಾವುದೇ ದೊಡ್ಡ ವ್ಯಕ್ತಿ ಯಾರ್ದು ಗೊತ್ತಾಗಿತ್ತು ಮರ ಸಿನಿಮಾ ಶೂಟಿಂಗ್, ಸಿನಿಮಾ ಹಾಡು ಬಿಡುಗಡೆ ಆದ್ಮೇಲೆ ಗೊತ್ತಾಗ್ತು. ಇದು ಈಗ ದರ್ಶನ್ ಅವ್ರದ್ದು ಬಿಡುಗಡೆ ಆಗ್ತಿದೆ, ಇದು ಇವಾಗ ಸುದೀಪ್ ಅವ್ರದ್ದು ಬಿಡುಗಡೆ ಆಗೈತಿ. ಗಿಲ್ಲಿ ಬರೇ ಸುಮ್ಮನೆ ಹಿಂಗೆ ಶೂಟಿಂಗ್ ಶೆಟ್ಟಿಗೆ ಹೋಗ್ಯಾನ ಅದೇ ದೊಡ್ಡ ಸುದ್ದಿ ಆಗಿಬಿಡುತ್ತೆ ಅಂದ್ರೆ ವಿಚಾರ ಮಾಡಿ ನೀನು ಎಷ್ಟರ ಮಟ್ಟಿಗೆ ವಿಚಾರ ಆಗಿರ್ಬಾರ್ದು. ಸೊ ಹಂಗೆ ಆ ವಿಷಯ ಕೇಳಿ ನಮಗೂ ಖುಷಿ ಆಗ್ತೈತಿ. ಇನ್ಸ್ಟಾಗ್ರಾಮ್ ವೀಡಿಯೋಗಳು ಓಡಾಡಕತ್ತಿಬಿಟ್ಟು ಅದೇನು ವಿಡಿಯೋ ಚಲೋ ವಿಡಿಯೋ ನನಗಂತೂ ಗೊತ್ತಿಲ್ಲ. ಈಗ ಯಾವ್ದು ಕಂಡು ಹಿಡಿಬೇಕು ಅನ್ನೋದು ತಿಳ್ಕೊಳ್ಳೋದಂಗೆ ಆಗ್ಬಿಟ್ಟು ನಾನು ಎಲ್ಲವನ್ನು ನೋಡಿ ಯಾವ್ದು ಸತ್ಯವೋ ಯಾವ್ದು ಸುಳ್ಳು ಒಂದು ಗೊತ್ತಾಗೋದು. ಕಾವ್ಯ ಜೊತೆಗಿರುವಂಥ 20 ಫೋಟೋ ದಿನ ನೋಡ್ತೀನಿ, ಯಾವ್ದು ಕರೆ ಐತೋ ಯಾವ್ದು ಸುಳ್ಳು ಐತೋ ಅದು ವಿಡಿಯೋ ಸ್ವಲ್ಪ ಏನೂ ಕನ್ಫ್ಯೂಸ್ ಇಲ್ಲ ಅದ್ರೊಳಗೆ. ಅಷ್ಟರ ಮಟ್ಟಿಗೆ ಕೌಡತ್ತಾಕೈತಿ ನಮಗೆ. ನೋಡೋಣ ಮುಂದಿನ ದಿನಗಳು ಏನಾಗುತ್ತೆ. ಒಟ್ಟು ಶುಭವಾಗಲಿ, ಗಿಲ್ಲಿಗೆ ಶುಭವಾಗಲಿ. ಆದಷ್ಟು ಬೇಗ ಸಿನಿಮಾ ಸೆಟ್ಟೇರಿ ಪೂರ್ಣ ಆಗಿ ಹಾಡು ಬಿಡುಗಡೆ ಆಗಿ ದೊಡ್ಡ ಮಟ್ಟಿಗೆ ರಿಲೀಸ್ ಆಗಿ ದೊಡ್ಡ ಮಟ್ಟಿಗೆ ಯಶಸ್ಸು ಕಾಣಲ್ಲ ಅಂತ ಹೇಳ್ತಾ ವಿಡಿಯೋ ನಿಮಗೆ ಮುಗಿಸಕತ್ತೀನಿ. ಧನ್ಯವಾದಗಳು.